ಕೆಲವೊಂದು ಸಲ ಮನಸ್ಸಿಗೆ ಭಾಳ ನೋವಾಗ್ತೈತಿ, ಭಾಳ ಬೇಜಾರಾಗ್ತೈತಿ. ಯಾವಾಗ ಆಗ್ತೈತೆ ಅಂತಂದ್ರೆ ನಮಗೆ ಯಾರೇ ತಮ್ಮ ತೊಂದರೆಗಳನ್ನು ಹೇಳ್ಕೊಂಡೆ, ತಮ್ಮ ಕಷ್ಟ ಹೇಳ್ಕೊಂಡೆ, ಸ್ವಲ್ಪ ಏನಾರೇ ನಮ್ಮ ಕಡೆ ಸಹಾಯ ತೊಗೊಂಡಿದ್ರತ್ತಂದ್ರೆ, ಅರ್ಜೆಂಟ್ ಇದೆ ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಅಂತೇಳಿ ಹಣದ ಸಹಾಯ ತೊಗೊಂಡಿದ್ರತ್ತಂದ್ರೆ, ಅವರು ಹೇಳಿದ ಸಮಯಕ್ಕೆ ಕೊಡದೇ ಇದ್ದಾಗ ನಮಗೆ ಏನಾದರೂ ತೊಂದರೆ ಆಗಿತ್ತಂದ್ರೆ, ಹಣದ ಅವಶ್ಯಕತೆ ನಮಗೆ ಬೇಕಾದಾಗ ಹೇಗಾದರೂ ಅವ್ರಿಗೆ ಕೊಟ್ಟಿದ್ದೀನಲ್ಲ, ಅವರು ಕೊಡ್ತಾರಂತೇಳಿ ಅವ್ರ ಹತ್ರ ನಾವು ಕೊಟ್ಟಂಥ ಹಣವನ್ನು, ನಮಗೀಗ ತುಂಬ ತೊಂದರೆ ಇದೆ, ಹಣದ ಅವಶ್ಯಕತೆ ಇದೆ, ದಯವಿಟ್ಟು ಕೊಡ್ರಿ ಅಂತ ಕೇಳಿದಾಗ, ಅಯ್ಯೋ ಇದೇ ಮಾತು ನಿನ್ನೆ ಕೇಳಿದ್ರೆ ಕೊಟ್ಟು ಬಿಡ್ತಿದ್ದೆ ನಾನು. ನೋಡಿ, ನಮ್ಮ ಹಣ ನಮಗೆ ಕೊಡೋದನ್ನು ಬಿಟ್ಟು ಇದೇ ಮಾತು ನಿನ್ನೆ ಕೇಳಿದ್ರೆ ಕೊಟ್ಟು ಬಿಡ್ತಿದ್ನಿ ಅಂದರೆ ಬೇರೆದವ್ರಿಗೆ ಇವ್ರಿಗೆ ಕೊಟ್ಟು ಬಿಟ್ರು ಹಣ. ಅದನ್ನು ಹಣವನ್ನು ದುಡಿಸ್ಲಿಕ್ಕೆ ಪ್ರಾರಂಭಿಸಿದ್ರು ಅವರು, ಬಡ್ಡಿ ವ್ಯವಹಾರ ಚಾಲೂ ಮಾಡಿದ್ರು ಹಣದಿಂದ. ಆದರೆ ನಾವು ಕೊಟ್ಟಿದ್ದನ್ನು ಮರೆತು ಬಿಟ್ರು. ಈಗ ನಮಗೆ ಕಷ್ಟ ಇದೆ ಕೊಡ್ರಿ ತಂದಾಗ ಒಂದು ವಾರ ಬಿಟ್ಟು ಕೊಡ್ತೀನಿ, ಆ ದುಡ್ಡು ಬಂದಮೇಲೆ ಕೊಡ್ತೀನಿ ಅಂತ ಹಿಂಗೆಲ್ಲ ಹೇಳಿದಾಗ ನಮಗೆಷ್ಟು ಹೋಗಂಗಿಲ್ಲ. ಇನ್ನು ಕೆಲವೊಬ್ಬರು ನಾಳೆ ಎಷ್ಟೊತ್ತಿದ್ರು ಕೊಡ್ತೀನಿ, ದುಡ್ಡು ಬರೋದವ ಬಂದ ಕೂಡಲೇ ಕೊಟ್ಟು ಬಿಡ್ತೀನಿ. ಮತ್ತೊಬ್ಬರು ನನಗೆ ಅವಾಗ ನೆನಪಾಗಿತ್ತು ನಿಮ್ಗೆ ಕೊಡ್ಬೇಕಂತೇಳಿ ಸ್ವಲ್ಪ ಇನ್ನೊಬ್ಬರು ಕೇಳಿಬಿಟ್ರು ಕೊಟ್ಟೆ. ಅದಕ್ಕೆ ಯಾವಾಗಲೂ ಬಂಧುಗಳು ಹೆಂಗೆ ನೀವು ಇಸ್ಕೊಂಡಿರ್ತೀರಲ್ಲ ಅದೇ ರೀತಿ ಮರ್ಯಾದೆಯಿಂದ ಅವ್ರು ಕೊಟ್ಟಿರತ್ತಂದ್ರೆ ನಿಮಗೆ ಯಾವ ಟೈಮ್ ಬೇಕು ಆ ಟೈಮ್ದಲ್ಲಿ ನಿಮಗೆ ದುಡ್ಡು ಸಿಗ್ತೈತಿ. ನೀವು ಯಾರ ಕಡೆ ಹಣ ಇಸ್ಕೊಂಡಿರ್ತಾರಲ್ಲ ದಯವಿಟ್ಟು ಅವ್ರ ಮನಸ್ಸು ನೋಸಕ್ಕೆ ಹೋಗ್ಬೇಡ್ರಿ. ಅವರು ತಮ್ಮ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ನಿಮಗೆ ದುಡ್ಡು ಕೊಟ್ಟಿರ್ತಾರೆ, ಏನೋ ಕೇಳಿದಾರಲ್ಲ ಅಂಥೇಳಿ ತಮ್ಮ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ನಿಮಗೆ ದುಡ್ಡು ಕೊಟ್ಟಿರ್ತಾರೆ. ನೀವು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ, ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಹಿಂಗೆಲ್ಲ ನೀವು ಹೇಳ್ಕೊತ ಹೋದರೆ ಅವ್ರಿಗೆಷ್ಟು ನೋವಾಗ್ತೈತಿ. ನೀವು ಕೊಡದೇ ಇದ್ದ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ಮಾರಬೇಕಾಗ್ತೈತಿ, ಒತ್ತಿ ಇಡಬೇಕಾಗ್ತೈತಿ, ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗ್ತೈತಿ ಅವರು. ಬಟ್ ಅವರು ಒಳಗಿನ ನೋವಿನಿಂದ ಕಷ್ಟಗಳನ್ನು ಅನುಭವಿಸುವಾಗ ಆ ಪಾಪ ನಿಮಗೆ ತಟ್ಟಲಾರ್ದೆ ಬಿಡಂಗಿಲ್ಲ, ಆ ಪಾಪ ನಿಮಗೆ ತಟ್ಟೆ ತರ್ತದೆ. ಅದಕ್ಕೆ ದಯವಿಟ್ಟು ಯಾರಿಗೆ ಯಾವ ಸಮಯಕ್ಕೆ ಏನು ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತೀರಲ್ಲ ಅದು ಅವ್ರಿಗೆ ಕೊಟ್ಟು